ಗುಡ್ ಈವ್ನಿಂಗ್ ಆಲ್. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ವಾಯ್ಸ್ ಕ್ಲಿಯರ್ ಇದೆಯಾ? ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಫೈನ್ ಫೈನ್ ಫೈನ್, ಥ್ಯಾಂಕ್ ಯು. ಅಂಡ್ ಸ್ಕ್ರೀನ್ ಕೂಡ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ, ಫೈನ್. ಸೊ ಇವತ್ತಿನ ಒಂದು ಕ್ಲಾಸ್ ಸ್ಪೆಷಲಿ ಒಂದು ಏಂಜಲ್ಸ್ ಮೆಡಿಟೇಷನ್ಸ್ಗೆ ರಿಲೇಟೆಡ್ ಆದಂತ ಕ್ಲಾಸ್. ಬಿಕಾಸ್ ಇಷ್ಟು ದಿನಗಳಿಂದ ನಾವು ಗ್ರಾಟಿಟ್ಯೂಡ್ ಸೆಷನ್ಸ್ ಅನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ, ನಮ್ಮ ಒಂದು ಗೋಲ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಅನ್ಕೊಂಡು. ಅಂಡ್ ಈ ಒಂದು ಏಂಜಲ್ಸ್ ಮೆಡಿಟೇಷನ್ ನಮ್ಗೆ ಯಾಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ನಾವು ಹೋಗ್ತಾ ಇರುವಂತ ದಾರಿ ಅಥವಾ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಗೋಲ್ ಅಥವಾ ನಮ್ ಲೈಫ್ ಅಲ್ಲಿ ಈಗ ಪ್ರೆಸೆಂಟ್ ನಾವು ಪ್ರಿಯಾರಿಟಿಯನ್ನ ಏನ್ ಕೊಟ್ಕೊಳ್ತಾ ಇದ್ದೀವಿ ಅದು ಕರೆಕ್ಟ್ ಆಗಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಏಂಜಲ್ಸ್ ಮೆಡಿಟೇಷನ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಇವಾಗ ಎಲ್ಲ ಟೈಮ್ ಅಲ್ಲಿ ನಾವು ಎಲ್ಲದಕ್ಕೂ ಪ್ರಿಯಾರಿಟಿಯನ್ನ ಕೊಟ್ಟಿರೋದಿಲ್ಲ. ಮೇ ಬಿ ಇವಾಗ ಕೆಲವರಿಗೆ ಈ ಒಂದು ಟೈಮ್ ನನ್ಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇರತ್ತೆ. ಇನ್ನ ಕೆಲವರಿಗೆ ರಿಲೇಶನ್ಶಿಪ್ ನನ್ಗೆ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್, ನನ್ ಕಂಪ್ಲೀಟ್ ಗಮನ ಆ ಕಡೆ ಇರಬೇಕು ಅಂತ ಅನ್ಸುತ್ತೆ. ಇನ್ನ ಕೆಲವರಿಗೆ ಕೆರಿಯರ್ ಬಿಲ್ಡಿಂಗ್ ಬಗ್ಗೆ ಇರ್ಬೋದು, ಇನ್ನ ಕೆಲವರಿಗೆ ಹೆಲ್ತ್ ನಾನು ಮೇನ್ ಫೋಕಸ್ ಮಾಡ್ಬೇಕು ಅಂತ ಅನ್ನಿಸ್ತಿರ್ಬೋದು. ಬಟ್ ಈ ಒಂದು ಮೆಡಿಟೇಷನ್ ಅಲ್ಲಿ ನಾವ್ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅಂಡ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಹೋಗ್ತಾ ಇರುವಂತ ದಾರಿ ಕರೆಕ್ಟ್ ಆಗಿದ್ಯಾ, ಆ ಒಂದು ಡಿವೈನ್ ಫುಲ್ಫಿಲ್ಮೆಂಟ್, ನಾವು ಆ ಒಂದು ಡಿವೈನ್ ರಿಕ್ವೈರ್ಮೆಂಟ್ಗೆ ಅಲೈನ್ ಆಗಿದ್ದೀವ ಅನ್ನೋದನ್ನ. ಓಕೆ, ಅದಕ್ಕೋಸ್ಕರ ಈ ಒಂದು ಮೆಡಿಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಮೆಡಿಟೇಷನ್ಗೆ ಹೋಗೋಕ್ಕೂ ಮುಂಚೆ ಆಸ್ ಯೂಶುವಲ್ 3 ಪಾಯಿಂಟ್ಸ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. 3 ಪಾಯಿಂಟ್ಸ್ ಅನ್ನ ಬರೆದು ನಂತರ ನಾವು ಮೆಡಿಟೇಷನ್ಗೆ ಹೋಗೋಣ. ಫೈನ್. ಸೊ ಅಷ್ಟರಲ್ಲಿ ಇನ್ನ ಯಾರಾದ್ರೂ ಜಾಯ್ನ್ ಆಗೋದಿದ್ರು ಜಾಯ್ನ್ ಆಗ್ಲಿ. ಇವಾಗ 9:04 ಇದೆ. ಓಕೆ, 9:05 ಅಂತ ಕನ್ಸಿಡರ್ ಮಾಡೋಣ. 9:10. ಓಕೆ, 9:10ಗೆ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಮೆಡಿಟೇಷನ್. ಸೊ ಈ ದಿನ ನೀವ್ ಯಾರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ಯಾವ ವ್ಯಕ್ತಿಗಳಿಗೆ, ಯಾವ ವಸ್ತುಗಳಿಗೆ, ಯಾವ ಸಿಚುಯೇಷನ್ಸ್ಗೆ, ಅದನ್ನ ಫಸ್ಟ್ ಹೇಳ್ತಾ ಬರೋಣ. ಅದಾದ ನಂತರ ಮೆಡಿಟೇಷನ್ಗೆ ಹೋಗೋಣ.
ಎಸ್. ಆದ ನಂತರ ಚೆಕ್ ಬಾಕ್ಸ್ ಅಲ್ಲಿ ಡನ್ ಅಥವಾ ಎಸ್ ಅಂತ ಹಾಕ್ತಾ ಬನ್ನಿ, ಸೊ ದಟ್ ಮ್ಯಾಕ್ಸಿಮಮ್ ಎಸ್ ಬಂದ ನಂತರ ಮೆಡಿಟೇಷನ್ ಗೆ ಸ್ಟಾರ್ಟ್ ಮಾಡೋಣ. ಲಾಸ್ಟ್ 1 ಮಿನಿಟ್ ಇದೆ. ಫೈನ್. ಸೊ ಕಣ್ಣನ್ನ ಕ್ಲೋಸ್ ಮಾಡಿ ಉಸಿರಾಟದ ಮೇಲೆ ಗಮನ ಇರ್ಲಿ. ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಸಂಪೂರ್ಣ ಪಾದಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಸಂಪೂರ್ಣ ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ. ಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ, ಬೆನ್ನು ಹುರಿ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡ್ತಾ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಹೆಗಲುಗಳು, ಕೈಗಳು, ಕೈ ಬೆರಳುಗಳು, ಹಸ್ತ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಕುತ್ತಿಗೆಯ ಭಾಗ, ಮುಖದ ಭಾಗ, ತಲೆಯ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗಮನವನ್ನ ನಿಮ್ಮ ಪಾದಗಳ ಹತ್ರ ತಗೊಂಡು ಹೋಗಿ. ನಿಮ್ಮ ಗಮನವನ್ನ ನಿಮ್ಮ ಪಾದಗಳ ಹತ್ರ ತಗೊಂಡು ಹೋಗಿ. ಹಾಗೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಪಾದಗಳಿಂದ, ನಿಮ್ಮ ಅಂಗಾಲಿನಿಂದ ಎನರ್ಜಿ ಭೂಮಿಯ ಒಳಗಡೆ ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾ ಭೂಮಿಯ ಮಧ್ಯ ಭಾಗವನ್ನ ತಲುಪಿದೆ. ಆ ಭೂಮಿಯ ಮಧ್ಯ ಭಾಗದಲ್ಲಿ ಒಂದು ಬ್ಯೂಟಿಫುಲ್ ಕ್ರಿಸ್ಟಲ್ ಇದೆ. ಆ ಕ್ರಿಸ್ಟಲ್ ನ ಬಣ್ಣವನ್ನ ಗಮನಿಸಿ. ಆ ಕ್ರಿಸ್ಟಲ್ ನ ಶೇಪ್ ಅನ್ನ ಗಮನಿಸಿ. ಅದು ಯಾವ ತರ ಇದೆ, ರಾಸ್ಟ್ರೋನ ಇಲ್ಲ ಯಾವ್ದಾದ್ರು ಶೇಪ್ ಅಲ್ಲಿ ಇದೆಯಾ ಅದನ್ನ ಕೂಡ ಗಮನಿಸಿ. ಆ ಕ್ರಿಸ್ಟಲ್ ಇಂದ ಅಗೇನ್ ಒಂದು ಎನರ್ಜಿ ಮೇಲೆ ಮೇಲೆ ಬರ್ತಾ ಇದೆ.
ಮೇಲೆ ಮೇಲೆ ಬರ್ತಾ ನಿಮ್ಮ ಪಾದಗಳ ಮೂಲಕ ನಿಮ್ಮ ದೇಹವನ್ನ ಸೇರ್ತಾ ಇದೆ. ನಿಮ್ಮ ಸಂಪೂರ್ಣ ದೇಹವನ್ನ ಈ ಒಂದು ಎನರ್ಜಿ ಆವರಿಸಿದೆ. ಮತ್ತೆ ನಿಮ್ಮ ನೆತ್ತಿಯ ಮೇಲೆ, ನಿಮ್ಮ ತಲೆಯ ಮೇಲೆ ಒಂದು ಬಾಲ್ ಫಾರ್ಮ್ ಅಲ್ಲಿ ಆ ಎನರ್ಜಿ ಅಕ್ಯುಮುಲೇಟ್ ಆಗ್ತಾ ಇದೆ. ಒಂದು ಬಾಲ್ ಫಾರ್ಮ್ ಅನ್ನ, ಒಂದು ಚೆಂಡಿನ ಆಕಾರವನ್ನ ತಗೊಳ್ತಾ ಇದೆ ಈ ಶಕ್ತಿ ನಿಮ್ಮ ತಲೆಯ ಮೇಲೆ ಅಂತ ಕಲ್ಪಿಸ್ಕೊಳ್ಳಿ. ಬಾಲ್ ನ ಬಣ್ಣ ಯಾವ್ದಿದೆ ಅಂತ ಗಮನಿಸಿ. ಆ ಬಾಲ್ ಮೇಲೆ ಮೇಲೆ ಹೋಗ್ತಾ ಇದೆ. ಮೇಲೆ ಮೇಲೆ ಹೋಗ್ತಾ ಎಲ್ಲ ಡಾರ್ಕ್ ಲೈಟ್ಸ್, ವೈಟ್ ಲೈಟ್ಸ್ ಅನ್ನ ಕ್ರಾಸ್ ಮಾಡ್ತಾ ಮೇಲೆ ಮೇಲೆ ಈ ಒಂದು ಬಾಲ್ ಹೋಗ್ತಾ ಇದೆ. ಆಕಾಶದ ಮಧ್ಯಭಾಗದಲ್ಲಿ ಒಂದು ಬ್ಯೂಟಿಫುಲ್ ಡೋರ್ ಸಿಕ್ಕಿದೆ. ಸುಂದರವಾದ ಬಾಗಿಲು. ಅಲ್ಲಿ ನೀವು ಸ್ಟಾಪ್ ಆಗಿದ್ದೀರಾ. ಆ ಬಾಗಿಲಿನ ಮೂಲಕ ಒಳ ಹೋಗ್ತಾ ಇದ್ದೀರಾ. ಒಂದು ಹೊಸ ಪ್ರಪಂಚ ಅಲ್ಲಿ ಓಪನ್ ಆಗ್ತಾ ಇದೆ. ಏಂಜಲ್ಸ್ ನಿಮ್ನ ವೆಲ್ಕಮ್ ಮಾಡ್ತಾ ಇದಾರೆ ಅವರ ಲೋಕಕ್ಕೆ. ಸುಂದರವಾದ ಮೆಟ್ಟಿಲುಗಳನ್ನ ಇಳಿತಾ ಏಂಜಲ್ಸ್ ನ ಪ್ರಪಂಚವನ್ನ ತಲುಪ್ತಾ ಇದ್ದೀರಾ. ಎಲ್ತ ನೋಡಿದ್ರೆ ಅತ್ತ ಬಣ್ಣ ಬಣ್ಣದ ಹೂಗಳು, ಸುಂದರವಾದ ಗಿಡಗಳು, ತಂಪಾದ ಗಾಳಿ, ದೊಡ್ಡ ದೊಡ್ಡ ಮರಗಳು, ಸ್ವಚ್ಛವಾದ ಗಾಳಿ, ನೀರಿನ ಜುಳು ಜುಳುನಾದ, ಬಣ್ಣ ಬಣ್ಣದ ಹಕ್ಕಿಗಳು, ಚಿಟ್ಟೆಗಳು, ಆ ಹಕ್ಕಿಗಳ ಚಿಲಿಪಿಲಿನಾದ ನಿಮ್ಮನ್ನ ಮತ್ತಷ್ಟು ರಿಲ್ಯಾಕ್ಸ್ ಮೋಡಿಗೆ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನ ನೋಡ್ತಾ ಮೈ ಮರಿತಾ ಇದ್ದೀರಾ. ವಿವಿಧವಾದ ಏಂಜಲ್ಸ್ ಅಲ್ಲಿ ಇದ್ದಾರೆ. ಒಂದು ಡಿವೈನ್ ಫೀಲಿಂಗ್ ನಿಮ್ಗೆ ಬರ್ತಾ ಇದೆ. ಅವರ ಫೇಸ್ ಅಲ್ಲಿ ಇರುವಂತ ಸ್ಮೈಲ್ ನಿಮ್ಮ ಎಲ್ಲ ಒಂದು ನೋವುಗಳನ್ನ, ಸಂಕಟಗಳನ್ನ ಮರೆಸ್ತಾ ಇದೆ, ನಿವಾರಣೆ ಮಾಡ್ತಾ ಇದೆ. ಶಾಂತಿಯ ಅನುಭವವನ್ನ ಅನುಭವಿಸ್ತಾ ಇದ್ದೀರಾ. ಪ್ರಶಾಂತತೆಯನ್ನ ಅನುಭವಿಸ್ತಾ ಇದ್ದೀರಾ. ತುಂಬಾ ಸೇಫ್ ಅನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ ಏಂಜಲ್ಸ್ ನ ಮಧ್ಯ. ಏಂಜಲ್ಸ್ ನ ನೋಡ್ತಿದ್ದ ಹಾಗೇನೆ ಅವರು ನಿಮ್ಮಲ್ಲಿ ತೋರಿಸ್ತಾ ಇರುವಂತ ಆತ್ಮೀಯತೆ, ಅವರ ಅನ್ಕಂಡೀಷನಲ್ ಲವ್, ಆ ಪ್ರೀತಿಯನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಾ. ಹಾಗೆ ಮುಂದೆ ಮುಂದೆ ಸಾಗ್ತಾ ಇದ್ದೀರಾ ಪ್ರಪಂಚದಲ್ಲಿ. ನೀವು ಇಲ್ಲಿ ಬಂದ ಉದ್ದೇಶವನ್ನ ಏಂಜಲ್ಸ್ಗೆ ಮೆನ್ಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಪಸ್, ನಿಮ್ಮ ಗಾರ್ಡಿಯನ್ ಏಂಜಲ್ ಅನ್ನ ತಿಳ್ಕೊಳ್ಳೋದಾಗಿದೆ. ನಿಮ್ಮ ಈ ಒಂದು ಜರ್ನಿಯಲ್ಲಿ ನಿಮ್ಗೆ
ಸಪೋರ್ಟ್ ಮಾಡೋರು, ನಿಮ್ಗೆ ಹೆಲ್ಪ್ ಮಾಡೋರು ಯಾರು ಅಂತ ನೀವು ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀರಾ. ಯಾವ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ, ಯಾವ ಏಂಜಲ್ಸ್ ನ ಸಹಾಯ ನನ್ಗೆ ಬೇಕಾಗಿದೆ ಅಂತ ನಾನು ತಿಳ್ಕೊಬೇಕಾಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಏಂಜಲ್ಸ್ ನಿಮ್ಗೆ ದಾರಿಯನ್ನ ತೋರಿಸ್ತಾ ಇದ್ದಾರೆ, ಆ ದಿಕ್ಕಿನೆಡೆಗೆ ಹೋಗಿ ಅಂತ. ನೀವಲ್ಲಿ ಹೋಗ್ತಾ ಇದ್ದೀರಾ. ಏಂಜಲ್ಸ್ ತೋರಿದ ದಿಕ್ಕಿನ ಕಡೆ ನೀವು ಮುಂದೆ ಮುಂದೆ ಸಾಗ್ತಾ ಇದ್ದೀರಾ. ಅಲ್ಲಿ ಒಂದು ಬ್ಯೂಟಿಫುಲ್ ಆದಂತ ಸರೋವರ, ಸುಂದರವಾದಂತ ಜಾಗ, ಆ ನೀರಿನಲ್ಲಿ ಮುಳುಗ್ತಾ ಇದ್ದೀರಾ. 3 ಸಲ ಮುಳುಗ್ತಿದ್ದ ಹಾಗೆ ಲೈಟ್ ವೆಯ್ಟ್ ಅನ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ. ದೇಹ ಹಗೂರವಾಗ್ತಾ ಇದೆ. ಮತ್ತೆ ಸುಂದರವಾಗಿ ಇವಾಗ ರೆಡಿ ಆಗ್ತಾ ಇದ್ದೀರಾ ನೀವು. ಆ ಲೋಕದ ಬಟ್ಟೆಗಳನ್ನ ವೇರ್ ಮಾಡ್ಕೊಂತಾ ಇದ್ದೀರಾ, ತೊಡುಗೆಯನ್ನ ತೊಡ್ಕೊಳ್ತಾ ಇದ್ದೀರಾ. ಅಲ್ಲಿಂದ ಮುಂದೆ ಏಂಜಲ್ಸ್ ನಿಮ್ಮನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಒಂದು ಜಾಗದಲ್ಲಿ ನಿಮ್ಗೆ ಕೂತ್ಕೊಳ್ಳೋದಿಕ್ಕೆ ಹೇಳ್ತಾ ಇದ್ದಾರೆ. ಆ ಒಂದು ಪರ್ಟಿಕ್ಯುಲರ್ ಸೀಟ್ ಅಲ್ಲಿ ಕೂರೋದಿಕ್ಕೆ ಹೇಳ್ತಾ ಇದ್ದಾರೆ. ಕೂತು ಮೆಡಿಟೇಟ್ ಮಾಡೋದಿಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಆ ಒಂದು ಚೇರ್ ಮೇಲೆ ಕೂತಿದ್ದೀರಾ, ಆ ಒಂದು ಸುಂದರವಾದ ಆಸನದಲ್ಲಿ ಕೂತಿದ್ದೀರಾ. ಮುಂದೆ ಒಂದು ಬಾಗಿಲಿದೆ, ನಿಮ್ಮ ಚೇರ್ ಮುಂದೆಲೆ ಒಂದು ಬಾಗಿಲಿದೆ. ನೀವು ಅಲ್ಲಿ ಕೂತು ಮೆಡಿಟೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಗಮನವನ್ನ ಉಸಿರಾಟದ ಮೇಲಿಟ್ಟು ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮೆಡಿಟೇಷನ್ ಅಂದ್ರೆ ನಿಮ್ಮ ಉಸಿರಾಟದ ಮೇಲಿನ ಗಮನ ಹೆಚ್ಚಾಗ್ತಾ ಹೋದಂತೆ ಆ ಬಾಗಿಲು ಓಪನ್ ಆಗತ್ತೆ. ಅಂಡ್ ಓಪನ್ ಆಗಿ ಅಲ್ಲಿಂದ ಒಂದು ಸುಂದರವಾದ ಏಂಜಲ್ ಈಚೆ ಬರ್ತಾರೆ. ಆ ಏಂಜಲ್ ನ ಬಣ್ಣ ಯಾವುದಿದೆ ಅದನ್ನ ನೀವು ಗಮನಿಸ್ಬೇಕಾಗಿದೆ ಅಂತ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಅವರ ಇನ್ಸ್ಟ್ರಕ್ಷನ್ ನ ಅಕಾರ್ಡಿಂಗ್ ಆಗಿ ನೀವು ಕೂತ್ಕೋತಾ ಇದ್ದೀರಾ. ಕೂತು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಕೊಡ್ತಾ ಇದ್ದೀರಾ. ಕಣ್ಣನ್ನ ಕ್ಲೋಸ್ ಮಾಡಿ. ಬಾಗಿಲು ಓಪನ್ ಆಗಿ ಅಲ್ಲಿಂದ ಏಂಜಲ್ ಈಚೆ ಬರ್ತಾರೆ. ಅಥವಾ ಒಂದು ಬಣ್ಣದ ರೀತಿಯಲ್ಲಾದ್ರೂ ನಿಮ್ಗೆ ಕಾಣಿಸುತ್ತೆ. ಆ ಬಣ್ಣ ಯಾವುದು ಅಥವಾ ಆ ಒಂದು ಏಂಜಲ್ ನ ಬಣ್ಣ ಯಾವ್ದಿದೆ, ಮೇ ಬಿ ಏಂಜಲ್ ನ ಬಟ್ಟೆ ಇರ್ಬೋದು ಅಥವಾ ಏಂಜಲ್ ನ ಬ್ಯಾಕ್ ಗ್ರೌಂಡ್ ಇರ್ಬೋದು. ಎನಿಥಿಂಗ್ ಇಸ್ ಫೈನ್. ಅದನ್ನ ಗಮನಿಸಿ ಆ ಡಾಮಿನೆಂಟ್ ಕಲರ್ ಯಾವುದು ಅದು ನಮ್ಗೆ ಬೇಕಾಗಿದೆ. ಉಸಿರಾಟದ ಮೇಲೆ ಗಮನ ಇರಲಿ. ಇದೆ ಬಾಗಿಲಿನ ಮೂಲಕ ಏಂಜಲ್ ಈಚೆ ಬರ್ತಾ ಇದ್ದಾರೆ. ಆ ಏಂಜಲ್ ನ ಬಣ್ಣ
ಯಾವುದಿದೆ, ಯಾವ ಒಂದು ಬಣ್ಣದಿಂದ ಏಂಜಲ್ ಶೈನ್ ಆಗ್ತಾ ಇದ್ದಾರೆ ಅದನ್ನ ಗಮನಿಸಿ. ಮೇ ಬಿ ನಿಮ್ಮ ಕಣ್ಗಳ ಮುಂದೆ ಕೂಡ ಆ ಬಣ್ಣ ಕಾಣಿಸ್ಬಹುದು, ಇಲ್ಲ ಏಂಜಲ್ ಆ ಬಟ್ಟೆಯನ್ನ ನೀವು ವೇರ್ ಮಾಡಿರುವಂತದ್ದಾದ್ರೂ ಕಾಣಿಸ್ಬಹುದು. ಎನಿಥಿಂಗ್ ಇಸ್ ಫೈನ್. ತುಂಬಾ ಪ್ರೆಷರ್ ಹಾಕೊಳಕ್ ಹೋಗ್ಬೇಡಿ, ಕಾಣಿಸ್ತಾ ಇಲ್ಲ ಅಂತ. ನೀವೆಷ್ಟು ರಿಲ್ಯಾಕ್ಸ್ ಆಗಿ ಇರ್ತೀರಾ ಅಷ್ಟು ಬೇಗ ನಿಮ್ಗೆ ಆ ಬಣ್ಣ ಏಂಜಲ್ ಕಾಣಿಸ್ತಾರೆ. ಪ್ರೆಷರ್ ಹಾಕಿದ್ರೆ ನೋ ಯೂಸ್. ಪ್ರೆಷರ್ ಹಾಕೊಳಕ್ ಹೋಗ್ಬೇಡಿ, ಈ ಬಣ್ಣನೇ ಬೇಕು ಅನ್ನೋದ ಥಾಟ್ ಬೇಡ. ಉಸಿರಾಟದ ಮೇಲೆ ಗಮನ ಇರ್ಲಿ ಅಷ್ಟೇ. ನಮ್ಮ ಕೆಲಸ ಉಸಿರಾಟದ ಮೇಲೆ ಗಮನವನ್ನ ಇಡುವಂಥದ್ದು. ಏನ್ ಬರುತ್ತೆ ಅದನ್ನ ಸ್ವೀಕರಿಸುವಂಥದ್ದು. ಯಾರಿಗೆಲ್ಲ ಬಣ್ಣ ಕಾಣಿಸಿದೆ ಅವರು ಏಂಜಲ್ಸಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ಆ ಏಂಜಲ್ ಅನ್ನ ಒಮ್ಮೆ ಹಗ್ ಮಾಡಿ. ಅಂಡ್ ಯಾರಿಗೆಲ್ಲ ಇನ್ನ ಕಾಣಿಸ್ತಾ ಇಲ್ಲ, ನಿಮ್ಮ ಉಸಿರಾಟದ ಮೇಲೆ ಗಮನ ಇರ್ಲಿ, ರಿಲ್ಯಾಕ್ಸ್ ಸ್ಟೇಟಿಗೆ ತಗೊಂಡು ಹೋಗಿ. ಪ್ರೆಷರ್ ಬೇಡ, ನನಗೆ ಕಾಣಿಸುತ್ತೋ ಇಲ್ವೋ ಅನ್ನೋ ಡೌಟ್ ಬೇಡ. ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್. ನಮ್ ಕೈಯಲ್ಲಿ ಇಲ್ಲ ಅದು. ಏಂಜಲ್ಸ್ ನಮಗೆ ಕಾಣಿಸ್ಬೇಕು ಅಂತ ಅಂದ್ರೆ, ಅಥವಾ ಅವರ ಒಂದು ಮೆಸೇಜ್ ನಮ್ಗೆ ತಲುಪಬೇಕು ಅಂದ್ರೆ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ನಾವ್ ಇರ್ಬೇಕಾಗತ್ತೆ. ಉಸಿರಾಟದ ಮೇಲೆ ಗಮನ ಇರಲಿ. ಹಣೆಯಲ್ಲಿ ಆಗ್ತಾ ಇರುವಂತ ಪ್ರೆಷರ್ ಅನ್ನ, ಸ್ಟ್ರೆಸ್ ಅನ್ನ ರಿಲೀಸ್ ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಜಸ್ಟ್ ಇಮ್ಯಾಜಿನ್ ನೀವು ಏಂಜಲ್ ಅನ್ನ ಹಗ್ ಮಾಡಿದ್ದೀರಾ. ಏಂಜಲ್ ಅನ್ನ ಹಗ್ ಮಾಡಿ ಅವರ ಒಂದು ವಿಂಗ್ಸ್ ನ ಮಧ್ಯ ಆ ಒಂದು ಸೆಕ್ಯೂರ್ ಫೀಲ್ ಅನ್ನ ಅನುಭವಿಸ್ತಾ ಬನ್ನಿ. ಅವರ ಅನ್ಕಂಡೀಷನಲ್ ಲವ್, ಡಿವೈನ್ ಲವ್, ಸೆಕ್ಯೂರ್ ಫೀಲ್. ಫೈನ್. ಏಂಜಲ್ಸ್ಗೆ ಥ್ಯಾಂಕ್ಸ್ ಅನ್ನ ಹೇಳಿ. ಥ್ಯಾಂಕ್ಸ್ ನಮಗೆ ಬಣ್ಣದ ಮೂಲಕ ಮೆಸೇಜ್ ಅನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಬಂದ ದಾರಿಯಲ್ಲೇ ವಾಪಸ್ ಬರ್ತಾ ಇದ್ದೀರಾ. ನೀವು ವಾಪಸ್ ಬರ್ತಿದ್ದಾಗೆ ಡೋರ್ಗಳು ಕ್ಲೋಸ್ ಆಗ್ತಾ ಇದೆ. ಯಾವ ಒಂದು ಕಲರ್ ಬಾಲ್ ಅಲ್ಲಿ ನೀವು ಮೇಲೆ ಹೋಗಿದ್ರಿ, ಅದೇ ಒಂದು ಬಾಲ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಆ ಬಾಲ್ ಒಳಗಡೆ ನೀವಿದ್ದೀರಾ ಈಗ. ಅಗೇನ್ ಆ ಒಂದು ಶಕ್ತಿ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಬರ್ತಾ ನಿಮ್ಮ ನೆತ್ತಿ ಹತ್ರ ಬಂದಿದೆ, ನಿಮ್ಮ ತಲೆಯ ಮೇಲೆ ಇದೆ, ಹಾರ್ಟ್ ಸೆಂಟರ್ ಅಲ್ಲಿ ಇದೆ. ಪಾದಗಳ ಹತ್ರ ಎನರ್ಜಿ ಹೋಗ್ತಾ ಇದೆ. ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಪ್ರಜ್ಞೆ. ಅಗೇನ್ ಸೆಂಟರ್ ಆಫ್ ದ ಅರ್ತ್, ಭೂಮಿಯ ಮಧ್ಯ ಭಾಗ, ಕ್ರಿಸ್ಟಲ್. ಕ್ರಿಸ್ಟಲ್ ಇಂದ ಅಗೇನ್ ಶಕ್ತಿ ಮೇಲೆ ಬರ್ತಾ ನಿಮ್ಮ ಹಾರ್ಟ್ ಸೆಂಟರ್ಗೆ ಬಂದು ಕೂತಿದೆ. ಜಸ್ಟ್ ಇಮ್ಯಾಜಿನ್ ನಿಮ್ಮ ಎಲ್ಲಾ ಚಕ್ರಗಳು ಕೂಡ ವೈಟ್ ಲೈಟ್ ಇಂದ ಕವರ್ ಆಗಿದೆ. ಬೇಸ್ ಚಕ್ರ, ಮೂಲಾಧಾರ ಚಕ್ರ,
ವೈಟ್ ಲೈಟ್ ಇಂದ ಕವರ್ ಆಗಿದೆ. ಸ್ವಾಧಿಷ್ಠಾನ ಚಕ್ರ ವೈಟ್ ಲೈಟ್ ಇಂದ ಕವರ್ ಆಗಿದೆ. ಮಣಿಪುರ ಚಕ್ರ ವೈಟ್ ಲೈಟ್ ಇಂದ ಕವರ್ ಆಗಿದೆ. ಅನಾಹತ ಚಕ್ರ ವೈಟ್ ಲೈಟ್ ಇಂದ ಕವರ್ ಆಗಿದೆ. ವಿಶುದ್ಧ ಚಕ್ರ ವೈಟ್ ಲೈಟ್ ಇಂದ ಕವರ್ ಆಗಿದೆ. ಆಜ್ಞಾ ಚಕ್ರ ವೈಟ್ ಲೈಟ್ ಇಂದ ಕವರ್ ಆಗಿದೆ. ಒನ್ಸ್ ಯು ಫೀಲ್ ಕಂಪ್ಲೀಟ್, ಕಣ್ಣುಗಳನ್ನ ನಿಧಾನವಾಗಿ ನೀವೀಗ ಓಪನ್ ಮಾಡಬಹುದು. ಎಸ್, ಯಾವ ಬಣ್ಣ ಕಾಣಿಸ್ತು? ಸೊ ಯಾವ ಬಣ್ಣ ಕಾಣಿಸ್ತು ಅಂಡ್ ಅದರ ಒಂದು ಉದ್ದೇಶ ಏನು, ಮೀನ್ಸ್ ಆ ಮೆಸೇಜ್ ಏನು ಅಂತ ತಿಳ್ಕೊಬೇಕಂದ್ರೆ ಯಾವ ಬಣ್ಣ ಕಾಣಿಸ್ತು ಅದನ್ನ ಹೇಳ್ತಾ ಬನ್ನಿ. ಸೊ ಅದ್ರ ಒಂದು ಇದನ್ನ ನಾನು ಹೇಳ್ತಾ ಪರ್ಪಸ್ ಅನ್ನ. ಓಕೆ, ವೈಟ್, ಬ್ಲೂ, ಗೋಲ್ಡ್ ಅಂಡ್ ಗ್ರೀನ್. ಓಕೆ, ಗ್ರೀನ್, ವೈಟ್. ಓಕೆ, ಸ್ಕೈ ಬ್ಲೂ. ಓಕೆ, ವೈಟಿಶ್ ಪರ್ಪಲ್. ಓಕೆ, ಬಟ್ ಕ್ರಿಸ್ಟಲ್ ಸ್ಕೈ ಬ್ಲೂ. ಕ್ರಿಸ್ಟಲ್ ಅವಶ್ಯಕತೆ ಇಲ್ಲ. ಏಂಜಲ್ಸ್ ನಾವು ವೇಟ್ ಮಾಡ್ತಿದ್ವಲ್ಲ, ಏಂಜಲ್ಸ್ ಯಾವ ಬಣ್ಣದಲ್ಲಿ ಕಾಣಿಸಿದ್ರು? ಪರ್ಪಲ್. ಓಕೆ, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಬೇಡ, ಕ್ರಿಸ್ಟಲ್ ಮೆನ್ಷನ್ ಮಾಡೋದು ಬೇಡ. ಏಂಜಲ್ ಯಾವ ಬಣ್ಣದಲ್ಲಿ ಕಾಣಿಸಿದ್ರು? ಓಕೆ, ಸುಧಾ ಅವ್ರಿಗೆ ಕಲರ್ ಕಾಣಿಸ್ಲಿಲ್ಲ, ಬಟ್ ಬ್ಯೂಟಿಫುಲ್ 2 ಐಸ್ ಕಾಣಿಸ್ತು. ಓಕೆ, ಗೋಲ್ಡ್, ಡಾರ್ಕ್ ಪಿಂಕ್, ವೈಟ್, ವೈಟ್. ಓಕೆ, ಮ್ಯಾಕ್ಸಿಮಮ್ ವೈಟ್, ವೈಟ್. ಓಕೆ, ಓಕೆ ಫೈನ್. ಯಾರಿಗೆ ಕಾಣಿಸ್ಲಿಲ್ಲ? ಲೈಟ್ ಪಿಂಕ್. ಓಕೆ, ಲಾವಣ್ಯ ಅವರಿಗೆ. ಯಾರಿಗೆ ಕಾಣಿಸ್ಲಿಲ್ಲ? ಎಲ್ಲರಿಗೂ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಏಂಜಲ್ಸ್ ನ ಮೆಸೇಜ್. ಅಂಡ್ ಏನ್ ಮೆಸೇಜ್ ಹೇಳಿದೆ ಅಂತ ಹೋಗೋದಿಕ್ಕೂ ಮುಂಚೆ ಫಸ್ಟ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ, ಮೊದಲನೇದಾಗಿ ನಾವು ಹುಟ್ಟಾಗಿಂದನೂ ಕೂಡ ಗಾರ್ಡಿಯನ್ ಏಂಜಲ್ಸ್ ನಮ್ಮ ಜೊತೆ ಇರ್ತಾರೆ. ಗಾರ್ಡಿಯನ್ ಏಂಜಲ್ಸ್ ಅಂತ ಅಂದ್ರೆ ನಮಗೆ ಒಂದು ಡೈರೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತಾರೆ, ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ. ಎವ್ರಿ ಸ್ಟೇಜ್ ಆಫ್ ಲೈಫ್ ಅಲ್ಲಿ ನಮ್ಗೆ ಅವರ ಪ್ರೊಟೆಕ್ಷನ್ ಇರುತ್ತೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋಂತ ಗೈಡೆನ್ಸ್ ಅನ್ನ ಅವ್ರು ಕೊಡ್ತಾ ಬರ್ತಿರ್ತಾರೆ. ಬಟ್ ಎಷ್ಟೋ ಸಲ ನಮಗೆ ಅವರ ಒಂದು ಗೈಡೆನ್ಸ್ ಅನ್ನ ತಗೊಳೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಬಿಕಾಸ್ ಅದ್ರ ಅರ್ಥ ಏಂಜಲ್ಸ್ ನನ್ ಜೊತೆ ಇಲ್ಲ ಅಂತಲ್ಲ, ಏಂಜಲ್ಸ್ ನನ್ ಜೊತೆ ಯಾವಾಗ್ಲೂ ಇರ್ತಾರೆ. ಆದ್ರೆ ನಾವು ಈ ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಅಷ್ಟು ಬೆರ್ತೋಗಿರ್ತೀವಿ ಅಂಡ್ ಅಷ್ಟು ಮಿಕ್ಸಪ್ ಆಗಿರ್ತೀವಿ ಅಂಡ್ ನಮ್ಮದೇ ಒಂದು ಟೆನ್ಷನ್, ಸ್ಟ್ರೆಸ್ ಗಳಲ್ಲಿ ನಾವು ಕಳ್ದೋದಂತ ಕಾರಣ ಏಂಜಲ್ಸ್ ಕೊಡುವಂತ ಮೆಸೇಜ್ ನ ನಮ್ಗೆ ರೀಚ್ ಮಾಡ್ಕೊಳ್ಳೋದಿಕ್ಕೆ, ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಓಕೆ, ಫಸ್ಟ್ ಥಿಂಗ್. ಅಂಡ್ ಎಷ್ಟೋ ಜನರದು ಇನ್ನೊಂದು ಕ್ವಶನ್ ಏನಿತ್ತಂತ ಅಂದ್ರೆ, ನಾನು ಏಂಜಲ್ಸ್ ಅಂಡ್ ದೇವಸ್ ಥೆರಪಿ ಕಲ್ತಿದ್ದೀನಿ, ದೀಕ್ಷೆ ಆಗಿದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನನಗೆ ಏಂಜಲ್ಸ್ ಅನ್ನ ಕನೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏಂಜಲ್ಸ್ ಮೆಸೇಜ್ ಆಗ್ಬೋದು, ಏಂಜಲ್ಸ್ ನಂಬರ್ಸ್ ಆಗ್ಬೋದು, ನನ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕೋರ್ಸ್ ಅನ್ನ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಇವತ್ತು ನಾವೇನ್ ಮೆಡಿಟೇಷನ್ ಮಾಡಿದ್ವಿ ಆ ಒಂದು ಕೋರ್ಸ್ ನ ಭಾಗ, ಅದರ ಒಂದು ಪಾರ್ಟ್ ಅನ್ನ ನಾನು ಇಲ್ಲಿ ತಗೊಂಡೆ ಜಸ್ಟ್ ಮೆಡಿಟೇಷನ್ಗೆ. ಸೊ ಈ ಒಂದು ಕೋರ್ಸ್ 3 months ಕೋರ್ಸ್ ಇರುತ್ತೆ. ಅಂಡ್ ಅಫ್ಕೋರ್ಸ್ ಡೈಲಿ ಕ್ಲಾಸಸ್ ಇರೋದಿಲ್ಲ, ಲೈವ್ ಕ್ಲಾಸಸ್ ಆರ್ ರೆಕಾರ್ಡೆಡ್ ಕ್ಲಾಸಸ್ ಯಾವ ರೀತಿಯಲ್ಲಿ ಟೈಮ್ ಆಗತ್ತೆ ಆ ರೀತಿಯಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಅಂಡ್ ಒಂದೊಂದು ಏಂಜಲ್ ನ ರಿಲೇಟೆಡ್ ಆಗೂ ಕೂಡ ಡೀಟೈಲ್ ಆದಂತ ಇನ್ಫಾರ್ಮೇಶನ್ಸ್ ಇರುತ್ತೆ. ಅಂಡ್ ಇವಾಗ 13 ಏಂಜಲ್ಸ್ ಅನ್ನ ನಾವು ಕಲ್ತಿದ್ವಿ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿಯಲ್ಲಿ. ಬಟ್ ಈ ಒಂದು ಕೋರ್ಸ್ ಅಲ್ಲಿ 15 ಏಂಜಲ್ಸ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಡೀಟೈಲ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಅವರ ಬಣ್ಣಗಳು ಯಾವುದು
ಅಂಡ್ ಅವರಿಗೆ ರಿಲೇಟೆಡ್ ಆದಂತ ಕ್ರಿಸ್ಟಲ್ಸ್ ಗಳು ಯಾವುದು ಅಂಡ್ ಅವರನ್ನ ಕರೆಯೋದಿಕ್ಕೆ ಇರುವಂತ ಪರ್ಟಿಕ್ಯುಲರ್ ಪ್ರೇಯರ್ ಯಾವುದು, ಒಂದೊಂದು ಪ್ರೇಯರ್ ಕೂಡ ಕಂಪ್ಲೀಟ್ ಡೀಟೈಲ್ ಆಗಿ ಇರುತ್ತೆ. ಅಂಡ್ ಅಗೈನ್ ಈ ಒಂದು ಕೋರ್ಸ್ ಅಲ್ಲೂ ಕೂಡ ಕಂಪ್ಲೀಟ್ಲಿ 3 ಲೆವೆಲ್ದು ಅಟ್ಯೂನ್ಮೆಂಟ್ಸ್ ನಾನು ಮತ್ತೆ ಮಾಡ್ತೀನಿ. ಅಂಡ್ ಇದರಲ್ಲಿ ಏಂಜಲ್ಸ್ ಒಂದು ರಿಪಿಟೇಷನ್ ನಂಬರ್ ಕಾಣಿಸಿದಾಗ ಆ ಒಂದು ಅರ್ಥ ಏನು ಅದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂಡ್ ಆಟೋಮೆಟಿಕ್ ರೈಟಿಂಗ್, ಏಂಜಲ್ಸ್ ಜೊತೆ ನಾವು ಕನೆಕ್ಟ್ ಆಗೋದಿಕ್ಕೆ ಅಂಡ್ ಕನೆಕ್ಟ್ ಆಗಿ ಅವರು ಕೊಡುವಂತ ಮೆಸೇಜಸ್ ನ ನಮ್ಮ ಕೈಯಲ್ಲಿ ನಾವು ಬರೆಯೋದಿಕ್ಕೆ ಯೂಸ್ ಮಾಡುವಂತ ಒಂದು ಟೆಕ್ನಿಕ್ ಆಟೋಮೆಟಿಕ್ ರೈಟಿಂಗ್. ಅಂಡ್ ಎಷ್ಟೋ ಸಲ ಏಂಜಲ್ಸ್ ಜೊತೆ ನಾವು ಆಟೋಮೆಟಿಕ್ ರೈಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ತೀವಿ, ಆದ್ರೆ ಬೇರೆ ಎನರ್ಜೀಸ್, ನೆಗೆಟಿವ್ ಎನರ್ಜೀಸು ಕೂಡ ಅಲ್ಲಿ ನಮ್ಗೆ ಮಿಸ್ಗೈಡ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಂಗಿರ್ಬೇಕಾದ್ರೆ ಈ ಒಂದು ಆಟೋಮೆಟಿಕ್ ರೈಟಿಂಗ್ ಕರೆಕ್ಟ್ ಆದ ವೇ ಅಲ್ಲಿ ನಡೀತಾ ಇದ್ಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂಡ್ ಕರೆಕ್ಟ್ ಆದ ವೇ ಅಲ್ಲಿ ತಗೊಂಡ್ಬರೋದು ಹೇಗೆ, ಏಂಜಲ್ಸ್ ಜೊತೆ ಆ ಒಂದು ಆಟೋಮೆಟಿಕ್ ರೈಟಿಂಗ್ ಮೂಲಕ, ಬರವಣಿಗೆಯ ಮೂಲಕ ಕನೆಕ್ಟ್ ಆಗೋದು ಹೇಗೆ, ಅದು ಕೂಡ ಕೋರ್ಸ್ ಅಲ್ಲಿ ಇನ್ಕ್ಲೂಡೆಡ್ ಇರುತ್ತೆ. ಅಂಡ್ ಏಂಜಲ್ಸ್ ಚಕ್ರ ಮೆಡಿಟೇಷನ್, ಎಸ್, ಚಕ್ರಗಳಿಗೆ ಒಂದೊಂದು ಚಕ್ರಕ್ಕೆ ರಿಲೇಟೆಡ್ ಆದಂತ ಏಂಜಲ್ಸ್ ಇರ್ತಾರೆ, ಅದರ ರಿಲೇಟೆಡ್ ಆದಂತ ಮೆಡಿಟೇಷನ್ಸ್ ರೆಕಾರ್ಡಿಂಗ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂಡ್ ಪಾಸ್ಟ್ ಲೈಫ್ಗೋಸ್ಕರ ಏಂಜಲ್ಸ್ ಅನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅದು ಕೂಡ ಸಿಗುತ್ತೆ. ಓಕೆ, ಡೀಟೇಲ್ ಪ್ರೇಯರ್ಸ್ ನಾನು ಆಗ್ಲೇ ಹೇಳಿದೆ 13 ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬಟ್ 13 ಅಲ್ಲ, 15 ಏಂಜಲ್ಸ್ ಡೀಟೇಲ್ ಪ್ರೇಯರ್ಸ್ ನಿಮ್ಗೆ ಸಿಗುತ್ತೆ. ಅಂಡ್ ಒಂದೊಂದು ಏಂಜಲ್ ನ ಬೆನಿಫಿಟ್ ಏನು ಅನ್ನೋದನ್ನ ಇನ್ ಡೀಟೇಲ್ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂಡ್ ಬೇರೆ ಬೇರೆ ಟೈಪ್ಸ್ ಆಫ್ ಏಂಜಲ್ಸ್ ಇರ್ತಾರೆ. ಲೈಕ್ ಇವಾಗ ನಾವು ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿನಲ್ಲಿ ತಿಳ್ಕೊಂಡಿರುವಂತದ್ದು ಆರ್ಕ್ ಏಂಜಲ್ಸ್ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಬಟ್ ಬೇರೆ ಬೇರೆ ಟೈಪ್ಸ್ ಆಫ್ ಏಂಜಲ್ಸ್ ಇರ್ತಾರೆ. ಆ ಬೇರೆ ಬೇರೆ ಟೈಪ್ಸ್ ಯಾರಿಗೂ, ಲೈಕ್ ಎಕ್ಸಾಂಪಲ್ ಒನ್ ಫಾರ್ಮ್ ನಾನು ಇಲ್ಲಿ ಹೇಳ್ದೆ, ಗಾರ್ಡಿಯನ್ ಏಂಜಲ್ಸ್ ಅಂತ ಅನ್ಬಿಟ್ಟು. ಸೊ ಆ ತರದ ಬೇರೆ ಬೇರೆ ಟೈಪ್ಸ್ ಆಫ್ ಏಂಜಲ್ಸ್ ಇರ್ತಾರೆ. ಆ ಏಂಜಲ್ಸ್ ಅನ್ನ ಯಾವ ರೀತಿಯಲ್ಲಿ ಕನೆಕ್ಟ್ ಮಾಡುವಂಥದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಈ ಒಂದು ಕೋರ್ಸ್ ನ ಮೇನ್ ಅಟ್ರಾಕ್ಷನ್ ಅಂತ ಅಂದ್ರೆ ಯಾವ ರೀತಿಯಲ್ಲಿ ನಾವು ಏಂಜಲ್ಸ್ ಅನ್ನ ನೋಡೋದು ಅಂಡ್ ಯಾವ ರೀತಿಯಲ್ಲಿ ಏಂಜಲ್ಸ್ ಕೊಡುವಂತ ಮೆಸೇಜ್ ಅನ್ನ ಕೇಳೋವಂಥದ್ದು, ಅದಕ್ಕೆ ಪರ್ಟಿಕ್ಯುಲರ್ ಆದಂತ ಎಕ್ಸರ್ಸೈಸ್ ಗಳು ಈ ಒಂದು ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಆಗ್ಲೇ ಹೇಳಿದಾಗೆ ಕ್ರಿಸ್ಟಲ್ಸ್ ಕೂಡ, ಯಾವ ಒಂದು ಕ್ರಿಸ್ಟಲ್ಸ್ ಈ ಒಂದು ಯಾವ ಏಂಜಲ್ಸ್ ಗೆ ಕನೆಕ್ಟ್ ಆಗಿದೆ, ಮೀನ್ಸ್ ಆ ಒಂದು ಏಂಜಲ್ ಅನ್ನ ಕನೆಕ್ಟ್ ಮಾಡೋದಿಕ್ಕೆ ಯಾವ ಕ್ರಿಸ್ಟಲ್ಸ್ ಅನ್ನ ನಾವು ಯೂಸ್ ಮಾಡುವಂತದ್ದು. ಅಂಡ್ ಫಾಲ್ಸ್ ಏಂಜಲ್ಸ್ ಅಂತ ಅಂದ್ರೆ ಲೈಕ್ ಎಕ್ಸಾಂಪಲ್ಸ್, ನನ್ಗೆ ಏಂಜಲ್ ಮೆಸೇಜ್ ಸಿಕ್ತು, ಅದಕ್ಕೆ ನಾನು ಈ ಕೆಲ್ಸಕ್ ಮುಂದುವರೆದೆ, ಬಟ್ ಅದ್ರಲ್ಲಿ ನಾನ್ ಲಾಸ್ ಆದೆ ಅಥವಾ ನನ್ಗೆ ರಾಂಗ್ ರೂಟ್ ತಗೊಂಡೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನಾವು ಅಲ್ಲಿ ಏಂಜಲ್ಸ್ ತಪ್ಪಲ್ಲ, ಬಟ್ ಏಂಜಲ್ಸ್ ಮೆಸೇಜ್ ಅನ್ನ ನಾವು ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಕರೆಕ್ಟ್ ಆದಂತ ಏಂಜಲ್ಸ್ ಮೆಸೇಜು ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಏಂಜಲ್ಸ್ ಇನ್ಯಾವೆಲ್ಲಾ ರೀತಿಯಲ್ಲಿ ಸೈನ್ಸ್ ಅಂಡ್ ಸಿಗ್ನಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಏಂಜಲ್ಸ್ ಅನ್ನ ಯೂಸ್ ಮಾಡಿ ನಮ್ಮನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ಒಂದು ಏಂಜಲ್ಸ್ ಎನರ್ಜಿಯನ್ನ ಯೂಸ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಅಂಡ್ ಚಕ್ರಾಸ್ ಹೀಲಿಂಗ್ ವಿತ್ ಏಂಜಲ್ಸ್ ಅಂಡ್ ಅಫರ್ಮೇಶನ್ಸ್, ಎಸ್, ಒಂದೊಂದು ಚಕ್ರಕ್ಕೆ ರಿಲೇಟೆಡ್ ಆದಂತ ಒಂದು ಏಂಜಲ್ ಅಫರ್ಮೇಶನ್ಸ್ ಏನೇನೋ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ ಈ ಒಂದು 3 months ಕೋರ್ಸ್ ಅಲ್ಲಿ. ಅಂಡ್ ಈ ಒಂದು ಕ್ಲಾಸ್ ನಾನು ಆಗ್ಲೇ ಹೇಳ್ದಾಗೆ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡಿಂಗ್ಸ್ ಇರುತ್ತೆ. ಅಂಡ್ ಕ್ಲಾಸ್ ಟೈಮ್ ನಾನು ಆಕ್ಚುಲಿ ಟು ಬಿ ಫ್ರೆಂಡ್ಸ್ ನಾನು ಇನ್ನ ಫಿಕ್ಸ್ ಮಾಡಿಲ್ಲ, ಬಟ್ ಯೂಶಲಿ ಆಫ್ಟರ್ನೂನ್ಸ್ ಅಲ್ಲಿ ಇರುತ್ತೆ. ಯಾರಿಗೆ ಲೈವ್ ಅಟೆಂಡ್ ಮಾಡಕ್ ಸಾಧ್ಯ ಆಗುತ್ತೆ ಅವ್ರು ಲೈವ್ ಅಟೆಂಡ್ ಮಾಡ್ಬೋದು. ಇನ್ ಕೇಸ್ ಲೈವ್ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ರೆಕಾರ್ಡಿಂಗ್ಸ್ ನಿಮ್ಗೆ ಸಿಗುತ್ತೆ. ಅಂಡ್ Q&A ಸೆಷನ್ ಸಪರೇಟ್ ಇರುತ್ತೆ. ಸೊ ಅದು ಯೂಶಲಿ ಸಂಡೇಸ್ ಇರೋದ್ರಿಂದ ನೀವು ಜಾಯ್ನ್ ಆಗಕ್ ಆಗ್ಲಿಲ್ಲ ಲೈವ್ ಕ್ಲಾಸಸ್ಗೆ ಅಂದ್ರೆ Q&A ನಲ್ಲಿ ನಿಮ್ಮ ಒಂದು ಕ್ವಶನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಬಹುದು. ಅಂಡ್ ಫೀಸ್ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಎಲ್ಲಾ ಲೆವೆಲ್ಸ್ ಕಂಪ್ಲೀಟ್ ಆಗಿರೋರಿಗೆ ಇಟ್ಸ್ 2000. ಅಂಡ್ 2 ಲೆವೆಲ್ ಕಂಪ್ಲೀಟ್ ಆಗಿದೆ ಅನ್ನೋರ್ಗೆ 10,000, 10,000. ಅಂಡ್ ನಂದು 1 ಲೆವೆಲ್ ಅಷ್ಟೇ ಕಂಪ್ಲೀಟ್ ಆಗಿದೆ ಅನ್ನೋರಿಗೆ 15,000. ಅಂಡ್ ಫಾರ್ ನ್ಯೂ ಮೆಂಬರ್ಸ್ 19,000 ಇದೆ. ಅಂಡ್ ಈ ಒಂದು ಫೀಸ್ ಸ್ಟ್ರಕ್ಚರ್ ಆಕ್ಚುಲಿ ನಾನು ಕೊಟ್ಟಿರೋಂಥದ್ದು ನನ್ನ ಹತ್ರ ಕಲ್ತಿರೋರಿಗೆ, ಬಿಕಾಸ್ ತುಂಬಾ ಜನ ಮೆಸೇಜ್ ಮಾಡಿದ್ರಿ ಮೇಡಮ್ ನಂದು ಎಲ್ಲಾ ಲೆವೆಲ್ಸ್ ಆಗಿದೆ, ಸೊ ನಾನು 2,000 ಕೊಟ್ಟು ಪೇ ಜಾಯ್ನ್ ಆಗ್ಬಹುದಾ ಅಂತ ಅಂದ್ಬಿಟ್ಟು ನನ್ನ ಹತ್ರ ತಗೊಂಡಿರೋರಿಗೆ ನಾನು ಕೊಡ್ತಾ ಇರೋದು. ಬಿಕಾಸ್ ನಾನು
ಚಾರ್ಜ್ ಮಾಡ್ಬೇಕಾದ್ರೇನೆ ನನಗೆ ಗೊತ್ತಿತ್ತು ನಾನು ಫ್ಯೂಚರ್ ಅಲ್ಲಿ ಈ ಕೋರ್ಸ್ ನ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನ್ನ ಹತ್ರ ಕಲ್ತಿರೋರ್ಗೆ ನಾನು ಆಲ್ರೆಡಿ ಅಡ್ವಾನ್ಸ್ ಆಗಿ ಜಾಸ್ತಿ ಚಾರ್ಜ್ ಅನ್ನೇ ನಾನು ತಗೊಂಡಿರೋದ್ರಿಂದ, ಎಕ್ಸ್ಟ್ರಾ ಒಂದಷ್ಟು ಟಾಪಿಕ್ಸ್ ಅನ್ನ ನಾನು ಆಡ್ ಮಾಡಿರೋದ್ರಿಂದ ಈ 2000 ಅನ್ನ ಅವ್ರು ಮತ್ತೆ ಪೇ ಮಾಡ್ಬೇಕಾಗಿದೆ ಅಷ್ಟೇ. ಸೊ ಅಂಡ್ ಟು ಬಿ ಫ್ರಾಂಕ್ ಹೇಳ್ಬೇಕಂತ ಅಂದ್ರೆ, ನಾನು ಕೂಡ ಏಂಜಲ್ಸ್ ಅಂಡ್ ದೇವಾಸ್ ಥೆರಪಿ ಕಲ್ತ ನಂತರ ನಾನು ಇದನ್ನೆಲ್ಲ ಕಲಿಯೋದಕ್ಕೆ 3-4 ಟೀಚರ್ಸ್ ಹತ್ರ ಅರೌಂಡ್ 50,000 to 60,000 ನಾನ್ ಸ್ಪೆಂಡ್ ಮಾಡಿದ್ದೀನಿ. ಓಕೆ, ಸೊ ಹಾಗಾಗಿ ಇದು ನ್ಯೂ ಮೆಂಬರ್ಸ್ ಅಂತ ಅಂದ್ರೆ ನನ್ನ ಹತ್ರ ಕಲಿತಾ ಇರೋಂಥವ್ರದ್ದು 19,000 ಇರುತ್ತೆ. ಅಂಡ್ ಉಳ್ದಂತೆ ಈ ಒಂದು ಫೀಸ್ ಸ್ಟ್ರಕ್ಚರ್ ನನ್ನ ಹತ್ರ ಕಲ್ತಿರುವಂತ ಸ್ಟೂಡೆಂಟ್ಸ್ಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ಈಗ ನಾವೇನ್ ಮೆಡಿಟೇಷನ್ ಮಾಡಿದ್ವಿ, ಈ ಒಂದು ಮೆಡಿಟೇಷನ್ ಕೂಡ ನಾವು ಇನ್ನ ಡೀಟೈಲ್ ಆಗಿ ಕ್ಲಾಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಲೈಕ್ ಎಕ್ಸಾಂಪಲ್, ಒಂದೊಂದು ಕಲರ್ ಯಾರ್ಯಾರಿಗೆ ಕಾಣಿಸಿದೆ ಆ ಒಂದು ಕಲರಿಗೆ ರಿಲೇಟೆಡ್ ಆದಂತ ಏಂಜಲ್ ಅನ್ನ ಮೆಡಿಟೇಟ್ ಮಾಡೋದು ಹೇಗೆ, ಅದರ ಒಂದು ರೆಕಾರ್ಡಿಂಗ್ ಇದು ಕೂಡ ನಿಮ್ಗೆ ಸಿಗತ್ತೆ. ಸೊ ಇವಾಗ ಕಲರ್ಸ್ ಏನೇನು ಸಿಕ್ಕಿದೆ, ಯಾವೆಲ್ಲ ಕಲರ್ಸ್ ಇದೆ ಅದರ ರಿಲೇಟೆಡ್ ಆಗಿ ನೋಡೋದಾದ್ರೆ, ಗ್ರೀನ್ ಕಲರ್ ಯಾರಿಗೆಲ್ಲ ಕಾಣಿಸಿದೆ, ಏಂಜಲ್ ಗ್ರೀನ್ ಕಲರ್ ಅಲ್ಲಿ ಕಾಣಿಸಿದ್ದಾರೆ, ಅವರಿಗೆಲ್ಲ ಏಂಜಲ್ಸ್ ಕೊಡ್ತಾ ಇರುವಂತ ಮೆಸೇಜ್ ಹಾರ್ಮೋನಿಗೆ ರಿಲೇಟೆಡ್ ಆದಂತದ್ದು, ಹೀಲಿಂಗ್ಗೆ ರಿಲೇಟೆಡ್ ಆದಂತ ಕಲರ್. ಸೊ ಒಂದು ಸಾಮರಸ್ಯ, ಸೌಹಾರ್ದ್ರತೆಗೆ ರಿಲೇಟೆಡ್ ಆಗಿ ನಿಮ್ಮ ಒಂದು ಮೆಸೇಜ್ ಇದೆ. ನಾನು ಜಸ್ಟ್ ಕೀವರ್ಡ್ಸ್ ಅನ್ನ ಹೇಳ್ತಾ ಇದ್ದೀನಿ, ಬಿಕಾಸ್ ಗ್ರೀನ್ ಅಂತ ಅಂದ್ರೆ ಜಸ್ಟ್ ಅದಷ್ಟೇ ಅಲ್ಲ, ಇನ್ನ ಡೀಟೈಲ್ ಆಗಿ ಹೋದಾಗ ಮತ್ತಷ್ಟು ಡೆಪ್ತ್ ಅಲ್ಲಿ ನಾವು ಅದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಗ್ರೀನ್ ರಿಲೇಟೆಡ್ ಟು ವೈರಲ್ ಇನ್ಫೆಕ್ಷನ್ಸ್ ಇಂದ ಹೀಲಿಂಗ್ ಗೆ ಯೂಸ್ ಮಾಡ್ತೀವಿ, ಹೆಲ್ತ್ ಇಶ್ಯೂಸ್ ಗೆ ಯೂಸ್ ಮಾಡ್ತೀವಿ. ಆ ರೀತಿಯಲ್ಲಿ ಡೀಟೈಲ್ ಆಗಿ ನಾನು ಹೋಗ್ತಾ ಇಲ್ಲ, ಜಸ್ಟ್ ಒಂದು ಓವರ್ ಆಲ್ ಕೀ ವರ್ಡ್ ಅನ್ನ ನಾನು ಕೊಡೋದಾದ್ರೆ, ಹಾರ್ಮೋನಿ, ಸಾಮರಸ್ಯಕ್ಕೆ ರಿಲೇಟೆಡ್ ಆದಂತ ಒಂದು ಮೆಸೇಜ್ ಅನ್ನ ನಿಮ್ಗೆ ಕೊಡ್ತಾ ಇದ್ದಾರೆ. ಈ ಒಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಹಾರ್ಮೋನಿಯ ಅವಶ್ಯಕತೆ ಇದೆ. ಓಕೆ, ಸೊ ಅಡ್ವಾನ್ಸ್ಡ್ ಕೋರ್ಸ್ ಅಲ್ಲಿ ಇದರ ರಿಲೇಟೆಡ್ ಆಗಿ ಇನ್ ಡೆಪ್ತ್ ನಾವು ಮೆಡಿಟೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಆ ಒಂದು ಏಂಜಲ್ಗೆ ಪರ್ಟಿಕ್ಯುಲರ್ ಆದಂತ ಒಂದು ಏಂಜಲ್ ಹೆಸರು ಕೂಡ ಇದೆ ಅದಕ್ಕೆ. ಆ ಒಂದು ಏಂಜಲ್ಗೆ ಕನೆಕ್ಟ್ ಆಗ್ತೀವಿ, ಅದರ ಒಂದು ಮೆಡಿಟೇಷನ್ ಅನ್ನ ಮಾಡ್ತಾ ಬರ್ತೀವಿ. ಸೊ ದಟ್ ಈಗ ಪ್ರೆಸೆಂಟ್ ನಮ್ಮ ಲೈಫ್ ಅಲ್ಲಿ ಏನ್ ಚಾಲೆಂಜಸ್ ನಡೀತಾ ಇದೆ, ಆ ಚಾಲೆಂಜ್ ಇಂದ ಈಸಿಯಾಗಿ ಎಸ್ಕೇಪ್ ಆಗಿ ಮುಂದೆ ಹೋಗೋದಿಕ್ಕೆ ಈ ಒಂದು ಏಂಜಲ್ ನ ಮೆಡಿಟೇಷನ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ. ಬ್ಲೂ ಕಲರ್, ಅದು ಸ್ಕೈ ಬ್ಲೂ ಇರ್ಬೋದು, ಡಾರ್ಕ್ ಬ್ಲೂ ಇರ್ಬೋದು, ಲೈಟ್ ಬ್ಲೂ ಇರ್ಬೋದು. ಯಾರಿಗೆಲ್ಲ ಕಾಣಿಸಿದೆ ಅವ್ರಿಗೆ ಏಂಜಲ್ಸ್ ಕೊಡ್ತಾ ಇರುವಂತ ಮೆಸೇಜ್ ಪೀಸ್, ಶಾಂತಿ ಮತ್ತೆ ಸ್ಥೈರ್ಯ, ಒಂದು ಸ್ಟೆಬಿಲಿಟಿ ಮತ್ತೆ ಶಾಂತಿ ಈ ಒಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಅವಶ್ಯಕತೆ ಇದೆ. ಸೊ ಅದನ್ನ ಕಡೆ ನೀವು ಫೋಕಸ್ ಮಾಡ್ಬೇಕಾಗಿದೆ, ಅದನ್ನ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ನೀವು ಫೋಕಸ್ ಮಾಡ್ಕೊಬೇಕಾಗಿದೆ. ಅಂಡ್ ನೆಕ್ಸ್ಟ್ ಎಲ್ಲೋ ಯಾರಿಗಾದ್ರೂ ಕಾಣಿಸಿದ್ಯಾ? ಎಲ್ಲೋ, ಎಸ್ ಆರ್ ನೋ? ಎಲ್ಲೋ. ಅಂಡ್ ರೋಸ್ ಕಲರ್, ಎಸ್, ರೋಸ್ ಕಲರ್ ಒಬ್ರು ಕೇಳಿದ್ರ, ರೋಸ್ ಕಲರ್ ಕಾಣಿಸಿದೆ ಅಂದ್ಬಿಟ್ಟು. ರೋಸ್ ಇಟ್ಸ್ ರಿಲೇಟೆಡ್ ಟು ಪಿಂಕ್. ಪಿಂಕ್ ಈಸ್ ರಿಲೇಟೆಡ್ ಟು ಲವ್. ಓಕೆ, ಪ್ರೀತಿಯ ಒಂದು ಕಲರ್ ಅದು. ಸೊ ಈ ಒಂದು ಮೊಮೆಂಟ್ ಅಲ್ಲಿ ಆ ಒಂದು ಅನ್ಕಂಡೀಷನಲ್ ಲವ್ ಗೆ ಟ್ಯಾಪ್ ಆಗುವಂತ ಒಂದು ಅವಶ್ಯಕತೆ ನಿಮ್ಗೆ ಇದೆ. ಆ ಒಂದು ಪ್ರೀತಿಯನ್ನ ನಿಮ್ಮ ಲೈಫಿಗೆ ತರುವಂತದ್ದು, ನೀವು ಆ ಕಡೆ ಫೋಕಸ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಅಂಡ್ ನೆಕ್ಸ್ಟ್ ಗೋಲ್ಡ್ ಕಲರ್ ಯಾರಿಗಾದ್ರೂ ಕಾಣಿಸಿದ್ಯಾ? ಗೋಲ್ಡ್, ಗೋಲ್ಡ್ ಯಾರಿಗೂ ಕಾಣಿಸಿದೆ? ಓಕೆ, ಫೈನ್. ಗೋಲ್ಡ್ ಕಲರ್ ರಿಲೇಟೆಡ್ ಟು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ. ಮೀನ್ಸ್ ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆಲ್ಲೋ ಒಂದ್ ಕಡೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನ್ ಮಾಡಿದ್ರು ಇಲ್ಲ, ನನ್ಗೆ ಇದು ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ, ಅಥವಾ ಏನ್ ಮಾಡಿದ್ರು ಆ ಒಂದು ಸಂತೋಷ, ಆ ಒಂದು ಆನಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನೀವು ಫೋಕಸ್ ಮಾಡ್ಬೇಕಾಗಿದೆ, ಅದನ್ನ ನಿಮ್ ಲೈಫ್ ಅಲ್ಲಿ ತರುವಂತದ್ದು ಅವಶ್ಯಕತೆ ಇದೆ ಅಂತ ಗೋಲ್ಡ್ ಕಲರ್ ಆ ಏಂಜಲ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವೈಲೆಟ್ ಕಲರ್, ವೈಲೆಟ್, ಪರ್ಪಲ್. ಪರ್ಪಲ್ ತುಂಬಾ ಜನಕ್ಕೆ ಕಾಣಿಸಿದೆ. ಪರ್ಪಲ್ ಅಂಡ್ ಐ ಥಿಂಕ್ ವೈಟ್ ತುಂಬಾ ಜನಕ್ಕೆ ಕಾಣಿಸಿದೆ. ಸೊ ಪರ್ಪಲ್ ರಿಲೇಟೆಡ್ ಟು ಡಿವಿನಿಟಿಗೆ ನೀವು ತುಂಬಾ ಹತ್ರ ಇದ್ದೀರಾ ಅಂತ ಹೇಳ್ತಾ ಇದೆ. ಮೀನ್ಸ್ ಒಂದು ದೈವಿಕತೆಗೆ, ಒಂದು ಏಂಜಲ್ಸ್ ವರ್ಲ್ಡ್ ಇರ್ಬೋದು, ಅಥವಾ ಒಂದು ಸ್ಪಿರಿಚುಯಾಲಿಟಿಗೆ ಇರ್ಬೋದು, ಒಂದು ದೈವತ್ವಕ್ಕೆ ತುಂಬಾ ಹತ್ತಿರದಲ್ಲಿ ಇದ್ದೀರಾ ಅನ್ನೋದು ನಿಮ್ಮ ಒಂದು ಮೆಸೇಜ್ ಆಗಿದೆ. ಬಟ್ ಇನ್ನೊಂದ್ ಸ್ವಲ್ಪ ನೀವು ವರ್ಕ್ ಮಾಡ್ಬೇಕಾಗಿದೆ ಆ ಒಂದು ಇದನ್ನ ರೀಚ್ ಮಾಡೋದಿಕ್ಕೆ. ಸೊ ನಿಮ್ಮ ಫೋಕಸ್ ಆ ಒಂದು ಇದಕ್ಕೆ, ಆ ಒಂದು ದೈವತ್ವದ ಕಡೆ ರೀಚ್ ಮಾಡೋದಿಕ್ಕೆ
ಜಾಸ್ತಿ ಕೊಡಿ ಅಂತ ಅಂದ್ಬಿಟ್ಟು ಏಂಜಲ್ಸ್ ಈ ಒಂದು ಕಲರ್ ನ ಮೂಲಕ ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರೆಂಜ್ ಆರ್ ರೆಡ್ ಯಾರಿಗಾದ್ರೂ ಕಾಣಿಸಿದ್ಯಾ? ಆರೆಂಜ್ ಆರ್ ರೆಡ್, ಆರೆಂಜ್ ಆರ್ ರೆಡ್ ಯಾರಿಗೂ ಇಲ್ಲ. ಸಿಲ್ವರ್ ಲೈಟ್, ಸಿಲ್ವರ್ ಬೇರೆ ವೈಟ್ ಬೇರೆ. ಸೊ ವೈಟ್ ನಾನು ನೆಕ್ಸ್ಟ್ ಹೇಳ್ತೀನಿ. ಸಿಲ್ವರ್ ಲೈಟ್ ಯಾರಿಗಾದ್ರೂ ಇದ್ಯಾ, ಕಾಣಿಸಿದ್ಯಾ? ಓಕೆ, ಪ್ಯೂರ್ ವೈಟ್, ಪ್ಯೂರ್ ವೈಟ್ ತುಂಬಾ ಜನ ಕಾಣಿಸಿದೆ. ಎಸ್ ಆಫ್ ಕೋರ್ಸ್ ಪ್ಯೂರ್ ವೈಟ್ ಕಾಣಿಸ್ತು ಅಂತ ಅಂದ್ರೆ ಯು ನೀಡ್ ಟು ವರ್ಕ್ ಮೋರ್. ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಾಗಿದೆ. ಮೀನ್ಸ್ ಫಿಸಿಕಲ್ ಕೆಲಸ ಅಲ್ಲ, ನಮ್ಮೊಳಗೆ ನಾವು ಕೆಲಸ ಮಾಡ್ಬೇಕಾಗಿದೆ. ನಮ್ಮನ್ನ ನಾವು ಮತ್ತಷ್ಟು ಪ್ಯೂರ್ ಮಾಡ್ಕೊಳ್ಳೋದಿಕ್ಕೆ, ಮೀನ್ಸ್ ಸ್ಪಿರಿಚುಯಾಲಿಟಿಯ ಕಡೆ ಮತ್ತಷ್ಟು ಸ್ವಲ್ಪ ನಿಮ್ಮ ಸಾಧನೆಯನ್ನ ಹೆಚ್ಚು ಮಾಡ್ಬೇಕಾಗಿದೆ ಅನ್ನೋದು ಈ ಒಂದು ವೈಟ್ ಲೈಟ್ ತೋರಿಸ್ತಾ ಇದೆ. ಲೈಕ್ ಎಕ್ಸಾಂಪಲ್, ಫಸ್ಟ್ ನಿಮ್ಗೆ ಆ ಒಂದು ಪ್ಯೂರ್ ವೈಟ್ ಕಾಣಿಸುತ್ತೆ. ಅದಾದ ನಂತರ ನೀವು ಒನ್ಸ್ ಆ ಒಂದು ನಿಮ್ಮ ಸಾಧನೆಯನ್ನ ಹೆಚ್ಚು ಮಾಡ್ತಾ ಹೋದಂತೆ ಪರ್ಪಲ್ ವೈಲೆಟ್ ಕಾಣಿಸುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸೊ ದಟ್ ನೀವು ಡಿವಿನಿಟಿಗೆ ಒಂದು ಹತ್ರದಲ್ಲಿದ್ದೀರಾ ಅನ್ನೋ ಕಾರಣದಿಂದ. ಅಂಡ್ ಮಿಕ್ಸ್ಡ್ ಕಲರ್ಸ್, ಎಲ್ಲಾ ಕಲರ್ ಕಾಣಿಸ್ತಾ ಇತ್ತು ನನಗೆ. ರೈನ್ಬೋ ಕಲರ್, ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಕಲರ್ ಇಲ್ಲ, ಎಲ್ಲವೂ ಕಾಣಿಸ್ತಾ ಇತ್ತು ಅಂತ ಯಾರಿಗಾದ್ರೂ ಕಾಣಿಸ್ತಾ? ಓಕೆ, ಯಾರಿಗೂ ಇಲ್ಲ. ಸೊ ಫೈನ್, ಇದಿಷ್ಟು ಆ ಕವಿತಾ ಅವರ ಎಸ್ ಅಂತ ಕೇಳ್ತಾ ಇದ್ದೀರಾ. ಏನ್ ಕಾಣಿಸ್ತು? ಇದಿಷ್ಟು ಏಂಜಲ್ಸ್ ನಿಮ್ಗೆ ಕೊಡ್ತಾ ಇರುವಂತ ಮೆಸೇಜ್. ನಿಮ್ಮ ಫೋಕಸ್, ನೀವು ಈಗ ಏಂಜಲ್ಸ್ ಕೊಟ್ಟಿರೋಂತ ಮೆಸೇಜ್ ಕಡೆನೆ ನಿಮ್ಮ ಫೋಕಸ್ ಇದೆಯಾ, ಅಥವಾ ನಿಮ್ಮ ಫೋಕಸ್ ಬದಲಾಗ್ತಾ ಇದೆಯಾ? ಇದನ್ನ ನೀವು ಆಕ್ಚುಲಿ ಗಮನಿಸ್ಕೊಬೇಕಾಗಿದೆ. ಬಿಕಾಸ್ ಇದನ್ನ ನಾನು ತುಂಬಾ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ ಒಂದು ಮೆಡಿಟೇಷನ್ ಅನ್ನ. ಟು ಬಿ ಫ್ರಾಂಕ್, ನನಗೆ ತುಂಬಾ ಕನ್ಫ್ಯೂಷನ್ಸ್ ಆದಾಗ ಏನ್ ಮಾಡ್ಬೇಕು ಅಥವಾ ಯಾವ ಒಂದು ದಾರಿಯನ್ನ ಚೂಸ್ ಮಾಡ್ಬೇಕು, 3-4 ಕಡೆ ನನ್ನ ಒಂದು ಫೋಕಸ್ ಇರ್ಬೇಕಾಗಿದೆ. ಬಟ್ ನನ್ನ ಮೇನ್ ಫೋಕಸ್ ಯಾವ ಕಡೆ ಇರ್ಬೇಕು ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗದೆ ಇದ್ದಂತ ಒಂದು ಟೈಮಲ್ಲಿ ನಾನು ಯೂಶಿಯಲಿ ನನ್ನ ಒಂದು ಗೈಡೆನ್ಸ್ಗೋಸ್ಕರ ಈ ಒಂದು ಮೆಡಿಟೇಷನ್ ಅನ್ನ ನಾನು ಮಾಡ್ತಾ ಬರ್ತಿರ್ತೀನಿ. ಲೈಕ್ ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ ಒಂದು ಮ್ಯಾರೇಜ್ ಟೈಮಲ್ಲಿ, ಆ ಒಂದು ಟೈಮಲ್ಲಿ ನನ್ನ ಫೋಕಸ್ ಅಂಡ್ ಮನೆಯವರ ಫೋಕಸ್ ಎಲ್ಲರದು ಇದ್ದಿದ್ದು ಮದ್ವೆಯ ಕಡೆ. ಬಟ್ ಆ ಒಂದು ಟೈಮಲ್ಲಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರ್ಲಿಲ್ಲ. ಆಗ ನಾನು ಈ ಒಂದು ಮೆಡಿಟೇಷನ್ ಅನ್ನ ಮಾಡಿದಾಗ ನನಗೆ ಕಾಣಿಸಿದ್ದು ಸ್ಪಿರಿಚುಯಲ್ ಜರ್ನಿ. ಫಸ್ಟ್ ಸ್ಪಿರಿಚುಯಲಿ ನಾನು ಎವಾಲ್ವ್ ಆಗ್ಬೇಕು, ಸ್ಪಿರಿಚುಯಲಿ ನಾನು ಇನ್ನ ಸಾಧನೆ ಮಾಡ್ಬೇಕು ಅನ್ನೋಂತ ಆ ಒಂದು ಮೆಸೇಜ್ ಅನ್ನ ಹಿಡಿದು ಒನ್ಸ್ ಅಗೈನ್ ನಾನು ಸಾಧನೆಯನ್ನ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಎಲ್ಲೆಲ್ಲಿ ನಾನು ಸ್ಟಕ್ ಆಗ್ತಾ ಇದ್ದೀನಿ, ಎಲ್ಲೆಲ್ಲಿ ಸ್ಟಾಪ್ ಆಗ್ತಾ ಇದ್ದೀನಿ ಅನ್ಸುತ್ತೆ, ಅವಾಗೆಲ್ಲವೂ ಈ ಒಂದು ಮೆಡಿಟೇಷನ್ ನನ್ಗೆ ರಾಂಗ್ ರೂಟ್ಗೆ ಹೋಗ್ತಾ ಇದ್ರು ನೋ ಕಮ್ ಬ್ಯಾಕ್, ಇದು ನಿನ್ ದಾರಿ ಅಂತ ಅಗೈನ್ ಅಂಡ್ ಅಗೈನ್ ನನ್ಗೆ ವಾಪಸ್ ಕರ್ಕೊಂಡ್ ಬರ್ತಿರತ್ತೆ. ಅಂಡ್ ಅಫ್ಕೋರ್ಸ್ ನಾನು ಆಗ್ಲೇ ಹೇಳಿದಾಗ ಇದು ಜಸ್ಟ್ ಒಂದು ಸ್ಟೆಪ್ ಅಷ್ಟೇ. ಈ ಒಂದು ಕಲರ್ ನ ಏಂಜಲ್ ನ ಹಿಡಿದು ನಾವು ಮತ್ತಷ್ಟು ಮೆಡಿಟೇಟ್ ಮಾಡ್ತಾ ಹೋಗ್ತೀವಿ. ಸೊ ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮಗ್ ಸಿಗೋಂತ ಚಾಯ್ಸಸ್, ಆಪರ್ಚುನಿಟೀಸ್ ಯಾವ್ದನ್ನ ನಾವು ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ರಿಲೇಟೆಡ್ ಆಗಿ ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಮಂಜುಳಾ ಅವರು ಓಕೆ, ಮಿಕ್ಸ್ ಕಲರ್ ಕಾಣಿಸಿದೆ ಕವಿತಾ ಅವ್ರಿಗೆ. ಅಂಡ್ ಮಂಜುಳಾ ಅವರಿಗೆ ಕ್ಯೂರಿಯಾಸಿಟಿ ಇದೆ, ರೈನ್ಬೋ ಕಲರ್ ಮೀನಿಂಗ್ ಹೇಳಿ ಅಂತ ಇದ್ದೀರಾ. ಕವಿತಾ ಅವರೇ ಕಂಗ್ರ್ಯಾಚುಲೇಷನ್ಸ್, ಬ್ಯಾಲೆನ್ಸ್ಡ್ ಆಗಿ ಎಲ್ಲವನ್ನ ತಗೊಂಡು ಹೋಗ್ತಾ ಇದ್ದೀರಾ. ಇನ್ ಕೇಸ್ ನೀವು ಅದನ್ನ ಮಾಡ್ತಾ ಇಲ್ಲ ಅಂತ ಅಂದ್ರೆ ಈಗ ನಿಮ್ಮ ಒಂದು ಪರ್ಪಸ್ ಇರೋದು ಎಲ್ಲವನ್ನ ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗೋದಿಕ್ಕೆ. ಓಕೆ, ಸೊ ಏಂಜಲ್ ನಿಮ್ಗೆ ಕೊಡ್ತಾ ಇರೋಂಥದ್ದು ಒಂದು ಕಡೆ ಪರ್ಟಿಕ್ಯುಲರ್ ಆಗಿ ಫೋಕಸ್ ಮಾಡ್ಬೇಡಿ, ಎಲ್ಲವನ್ನ ಜೊತೆಲಿ ತಗೊಂಡೋಗಿ ಬ್ಯಾಲೆನ್ಸ್ಡ್ ಆಗಿ ಎಲ್ಲವನ್ನ ಜೊತೆಗೆ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಫೈನ್. ಅಂಡ್ ಈ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಇದೇ ಬುಧವಾರದಿಂದ. ಓಕೆ, ಬುಧವಾರದಿಂದ ಈ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಯಾರಾದ್ರೂ ಜಾಯಿನ್ ಆಗೋದಿದ್ರೆ ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. ಫೈನ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಂಡ್ ಗುಡ್ ನೈಟ್.